ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಹುಣಸೆ ಹಣ್ಣನ್ನು ಬರದ ನಾಡಿನ ಬಂಗಾರ ಅಂತ ಕರೀತಾರೆ. ಇದಕ್ಕೆಲ್ಲ ಕಾರಣ ಹುಣಸೆ ಹಣ್ಣಿನ ಇಳುವರಿಯ ಹೊಡೆತ. ಹೀಗಾಗಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣು ಹೆಚ್ಚು ಬೇಡಿಕೆ ಇದೆ ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟವಾಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಣಸೆ ಹಣ್ಣು ಬೆಳೆಯುವ ಜಿಲ್ಲೆ ತುಮಕೂರಿನಲ್ಲೂ ಸಹ ಹುಣಸೆ ಹಣ್ಣು ಇಲ್ಲದಂತಾಗಿದೆ. ಯಾಕೆ ಅಂದರೆ ಈ ಬಾರಿ ಮಳೆ ಕಡಿಮೆ ಆಗಿರೋದ್ರಿಂದ ಹುಣಸೆಹಣ್ಣಿನ ತಿರುಳು ಚಿಕ್ಕದಾಗಿದೆ, ಹಾಗಾಗಿ ಇಳುವರಿ ಕೂಡ ಕಡಿಮೆ ಆಗಿದೆ. ಇದನ್ನು ಹಳ್ಳಿ ಕಡೆ ಚಿಕ್ಕ ಚಿಕ್ಕ ಏನು ಹುಣಸೆಹಣ್ಣು ಇದೆಯಲ್ಲ ಅದನ್ನು ಪೀಕು ಅಂತ ಕರೀತಾರೆ. ಈಗ ಏನು ಹುಣಸೆಹಣ್ಣಿನ ಬೆಲೆ ಗಗನಕ್ಕೇರಿದೆಯಲ್ಲ, ಆದರೆ ಈ ಒಂದು ದುಬಾರಿ ಬೆಲೆ ತುಂಬ ದಿನ ಇರೋದಿಲ್ಲ ಅಂತ ತುಂಬ ಮಾರುಕಟ್ಟೆಯಲ್ಲಿ ಜನ ಮಾತಾಡ್ಕೋತಾ ಇದ್ದಾರೆ, ಮತ್ತು ಅನುಭವಿ ರೈತರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಹುಣಸೆಹಣ್ಣಿನ ಬೇಡಿಕೆ ಹೇಗಿದೆ ಮಾರುಕಟ್ಟೆಯಲ್ಲಿ ಮತ್ತು ಹುಣಸೆಹಣ್ಣಿನ ಬಗ್ಗೆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ರೈತರಾಗಿದೆ, ರೈತರನ್ನು ಗೌರವ ಕೊಡೋದಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಎಂತಹ ಬರದಲ್ಲೂ ಸಹ ಮಳೆಗಾಲದಲ್ಲಿ ಕಟುಮಸ್ತಾಗಿ ಬೆಳೆದು ನೀರಿಲ್ಲದ ಸಮಯದಲ್ಲಿ ಅಂದರೆ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಕಟಾವಿಗೆ ಬರುವಂತಹ ಬೆಳೆ ಹುಣಸೆ ಹಣ್ಣಿನ ಬೆಳೆ. ಹುಣಸೆ ಹಣ್ಣನ್ನು ಜೀರೋ ಬಜೆಟ್ ಬೆಳೆ ಅಂತ ಹೇಳ್ಬೋದು. ಹುಣಸೆ ಹಣ್ಣಿನ ಸಸ್ಯಗಳನ್ನು ನೆಡುವಾಗ ಮಾತ್ರ ಸ್ವಲ್ಪ ಪೋಷಣೆ ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕೆ ಸ್ವಲ್ಪ ಹಣ ಹಾಕಿದರೆ ಸಾಕು. ಆಮೇಲೆ 150ರಿಂದ 200 ವರ್ಷಗಳ ಕಾಲ ನಿರ್ವಹಣೆಯ ವೆಚ್ಚ ಇಲ್ಲದೆ ಆರಾಮಾಗಿ ಬೆಳೆಯುವಂತಹ ಉತ್ತಮವಾದ ಫಸಲು ನೀಡುವಂತಹ ಬೆಳೆ ಹುಣಸೆ ಹಣ್ಣಿನ. ಕಾಲಕಾಲಕ್ಕೆ ಬೇಕಾಗುವಂತಹ ಗೊಬ್ಬರ, ನೀರು ಏನೂ ಹಾಕುವ ಅವಶ್ಯಕತೆ ಇರಲ್ಲ. ಹುಣಸೆ ಹಣ್ಣಿಗೆ ಕೀಟ ರೋಗ ಬಾಧೆಗಳು ಬೀಳುವುದು ತೀರಾ ಕಡಿಮೆ. ಹಾಗಾಗಿ ಝೀರೋ ಇನ್ವೆಸ್ಟ್ಮೆಂಟ್ ಮತ್ತು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇರಲ್ಲ, ಟೆನ್ಷನ್ ಕೂಡ ಇರಲ್ಲ. ಹಾಗಾಗಿ ಬರದ ನಾಡಿನಲ್ಲಿ ಬಂಗಾರ ಬಂದಂತೆ ರೈತರಿಗೆ ಕಷ್ಟ ಸಮಯದಲ್ಲಿ ಕೈ ಹಿಡಿಯುವಂತಹ ಬೆಳೆ ಹುಣಸೆ ಹಣ್ಣಿನ ಬೆಳೆ. ರೈತರು ತಮ್ಮ ತೋಟದಲ್ಲಿ ಸ್ವಲ್ಪ ಜಾಗ ಕೊಟ್ಟು ಬೆಳೆದರೆ ಪ್ರತಿ ವರ್ಷ ರೈತರಿಗೆ ಅಂದರೆ ಒಳ್ಳೆ ಬೇಸಿಗೆ ಕಾಲದಲ್ಲಿ ಆ ಟೈಮಲ್ಲಿ ದುಡ್ಡು ಇರಲ್ಲ, ಆ ಟೈಮಲ್ಲಿ ಕೈ ಹಿಡಿಯುವಂತಹ ಬೆಳೆ ಇದು. ಆದರೆ ನಮ್ಮ ರೈತರು ವಾಣಿಜ್ಯ ಬೆಳೆಗಳಾದ ಅಡಿಕೆ, ತೆಂಗು, ಕಾಫಿ ಮತ್ತು ಅಲ್ಪಾವಧಿ ಬೆಳೆಗಳಿಗೆ ಕೊಟ್ಟಂತಹ ಪ್ರಾಮುಖ್ಯತೆ ಈ ಅರಣ್ಯ ಬೆಳೆಯಾದ ಹುಣಸೆ ಹಣ್ಣಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಹುಣಸೆ ಹಣ್ಣನ್ನು ಬೆಳೆಯೋರು ಕೂಡ ಕಡಿಮೆ ಆಗಿದ್ದಾರೆ, ಹುಣಸೆ ಹಣ್ಣು ಸಿಗ್ತಾ ಇಲ್ಲ. ಈ ಬಾರಿಯ ಹವಾಮಾನ ವೈಪರೀತ್ಯದಿಂದಾಗಿ ಹುಣಸೆ ಹಣ್ಣು ಪೀಕು ಆಗಿರುವುದರಿಂದ ಇಳುವರಿ ಕೂಡ ಇಳಿಮುಖ ಆಗಿದೆ. ಇನ್ನು ಕೆಲವು ಕಡೆ ಮರಗಳಲ್ಲಿ ಹುಣಸೆ ಹಣ್ಣಿನ ಕಾಯಿಗಳೇ ಇಲ್ಲ. ಹುಣಸೆ ಹಣ್ಣಿನ ಮರಗಳು ಬರಡಾಗಿವೆ. ಇದೆಲ್ಲ ಕಾರಣದಿಂದ ಹುಣಸೆ ಹಣ್ಣಿನ ಬೆಲೆ ಗಗನಕ್ಕೇರಿದೆ. ಉತ್ತಮ ಮಟ್ಟದ ಹುಣಸೆ ಹಣ್ಣು ಅಂದರೆ ಚಪಾತಿ ಹಣ್ಣಿನ ಅಂತಹ ಒಂದು ಹುಣಸೆ ಹಣ್ಣನ್ನು 1 ಕ್ವಿಂಟಲ್ಗೆ 36,000 ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಕಳೆದ ವರ್ಷ 1 ಕ್ವಿಂಟಲ್ಗೆ 26,000 ಬೆಲೆ ದಾಟಿ ದಾಖಲೆ ಸೃಷ್ಟಿ ಮಾಡಿತ್ತು. ಈ ಬಾರಿ 1 ಕ್ವಿಂಟಲ್ಗೆ 36,000 ಬೆಲೆ ದಾಟಿ ಕಳೆದ ವರ್ಷದ ದಾಖಲೆಯನ್ನು ಹಿಂದಿಕ್ಕಿದೆ. ಸದ್ಯದಲ್ಲಿ ಹುಣಸೆ ಹಣ್ಣಿನ ಬೆಲೆ ಕುಸಿಯುತ್ತಾ ಅಂತ ತುಂಬ ಜನ ರೈತರು, ಅನುಭವಿ ರೈತರು ಹೇಳ್ತಿದ್ದಾರೆ. ಯಾಕೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಮಾರುಕಟ್ಟೆಯಲ್ಲಿ ಟೊಮೆಟೊ ರೇಟ್ ತುಂಬ ಇಳಿಮುಖ ಆಗಿದೆ. ಗ್ರಾಹಕರು ಹುಣಸೆ ಹಣ್ಣು ಬದಲಿಗೆ ಟೊಮೆಟೊ ಬಳಕೆ ಮಾಡ್ತಾ ಇದ್ದಾರೆ. ಆಗ ಹುಣಸೆ ಹಣ್ಣಿನ ಬೆಲೆ ಕಡಿಮೆ ಆಗಬಹುದು ಅನ್ನೋ ಒಂದು ಅಂದಾಜು. ಅದು ಎಷ್ಟೇ ರೇಟ್ ಇರಲಿ, ಏನೇ ಆಗಿರಲಿ, ರೈತರು ತಮ್ಮ ತೋಟದಲ್ಲಿ 1 ಅಥವಾ 2 ಹುಣಸೆ ಹಣ್ಣಿನ ಗಿಡಗಳನ್ನು ಬೆಳೆದು ತಮ್ಮ ಕಷ್ಟ ಸಮಯದಲ್ಲಿ ಒಂದು ಒಳ್ಳೆಯ ಇಳುವರಿ ನಿಮಗೆ ಸಿಗುತ್ತೆ, ಒಳ್ಳೆಯ ಆದಾಯನ ಈ ಒಂದು ಹುಣಸೆ ಹಣ್ಣು ತಂದು ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಒಳ್ಳೆಯ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.